ಇಲ್ಲಿ ಬಾರ್ಲಿ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾರ್ಲಿನ ನೆನೆ ಹಾಕಿಟ್ಟಿದ್ದೀನಿ. ಇಲ್ಲೊಂದು ಅರ್ಧ ಗಂಟೆ ಮುಂಚೆ ನೆನೆ ಹಾಕಿದ್ದೀನಿ, ಇದು ಬಾಯ್ಲ್ ಬೇಗ ಆಗಲಿ ಅಂತ ಹೇಳಿ. ಇಲ್ಲಿ ಸ್ವಲ್ಪ ನೀರು ಹಾಕಿ ನೆನೆ ಹಾಕ್ಕೊಂಡಿದ್ದೀನಿ. ಅದೇ ನೀರಿಗೆ ಇಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ತೀನಿ, ಇದು ಗಂಜಿ ಅಲ್ವಾ, ಹಾಗಾಗಿ ಮತ್ತು ಬಾಯ್ಲ್ ಮಾಡೋಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ನೆನೆ ಹಾಕ್ಕೊಂಡು ಕುಕ್ಕರಲ್ಲಿ ಹಾಕ್ಕೊಳ್ತೀನಿ. ಒಂದು 3-4 ವಿಶಿಲು, ಒಂದು ವಿಶಿಲ್ಗೆ ನಮ್ಮದು ರೈಸ್ ಆಗೋಗ್ಬಿಡುತ್ತೆ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ ಅಂತೇಳಿ 3 ವಿಶಿಲಲ್ಲಿ ಉಪ್ಪು ಹಾಕ್ಕೊಂಡು 3 ವಿಶಿಲಲ್ಲಿ ಬಾಯ್ಲ್ ಮಾಡಿ ತಗೊಳ್ತೀನಿ. ಅದಕ್ಕೊಂಚೂರು ಒಗ್ಗರಣೆ ಮಾಡ್ಕೊಳ್ತೀನಿ. ಸಾಸಿವೆ, ಜೀರಿಗೆ, ಸ್ವಲ್ಪ ಶುಂಠಿ ಹೆಚ್ಚಿ ಹಾಕ್ಕೊಳ್ತೀನಿ. ಕರ್ಬೇವಿನ ಸೊಪ್ಪು ಒಂದು 4 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಮೊಸರಿಗೆ. ಇದಕ್ಕೊಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ಬಾಯ್ಲ್ ಆಗಿದೆ. ಸ್ವಲ್ಪ ತಾದ್ಮೇಲೆ ಇಲ್ಲಿ ನಾನು ತಕ್ಕೊಂಡೆ, ಇಲ್ಲಿ ಬಾಯ್ಲ್ ಚೆನ್ನಾಗಿ ಆಗಿದೆ, ಆದರೂ ಕಾಳಿದೆ. ಇದು ಕೈಯಲ್ಲಿ ಇದರಲ್ಲಿ ಸೌಟಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ತೀನಿ, ಆಗಲಿಲ್ಲ. ಹಾಗಾಗಿ ಸ್ವಲ್ಪ ನಾನು ಮಿಕ್ಸಿಲಿ ಹಾಕ್ಕೊಳ್ಳೋಣ ಅಂಥೇಳಿ. ಇದು ಕಾಳು ಹಾಗೆ ಬಾಯಲ್ಲಿ ಸಿಗುತ್ತೆ. ಕಾಳು ಸಿಕ್ಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಹಾಗಾಗಿ ಇಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅಂಥೇಳಿ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಒಂಚೂರು ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂಥೇಳಿ ಒಂಚೂರು ಕೊಬ್ಬರಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಅದ್ರ ಜೊತೆಗೆ ಈ ಎಲ್ಲ ಬೆಂದಿರೋ ಬಾರ್ಲಿನ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತೀನಿ. ಸ್ವಲ್ಪ ತಿನ್ನೋಕ್ಕೆ ಹದವಾಗಿರಲಿ ಅಂಥೇಳಿ, ಟೇಸ್ಟ್ ಆಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಕ್ಯಾರೆಟ್ ಹೆಚ್ಚು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, 1 ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಇದು ಮೊಸರೇ ಟೇಸ್ಟ್ ಕೊಡೋದಿಲ್ಲಿ. ಮೊಸರು, ಜೀರಿಗೆ ಎಲ್ಲನೂ ಒಂದೊಂದು ಥರ ಫ್ಲೇವರ್ ಇಲ್ಲಿ ಸಿಗುತ್ತೆ. ಇಲ್ಲಿ ಕರ್ಡಿಗೆ ಒಂದು ಒಗ್ಗರಣೆ ಹಾಕಿದ್ರೇ ಟೇಸ್ಟು. ಅದರಲ್ಲೂ ವೆಜಿಟೇಬಲ್ಲು ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ಈ ಬಾರ್ಲಿ ಅಂತಲೇ ಅನ್ಸೋದಿಲ್ಲ, ಈ ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕಿ ಮಿಕ್ಸ್ ಮಾಡಿರೋ ಈ ಗಂಜಿ. ಇದು ಡಯಟಿಗಂತೂ ಒಳ್ಳೆ ಫುಡ್. ಇದು ಯಾವ ಟೈಮಲ್ಲಾದ್ರೂ ತಿನ್ಬೋದು. ಒಂದು ಬೌಲ್ ತಿಂದರೆ ಸಾಕು, ಇದು ಇಬ್ಬರಿಗಾಗುತ್ತೆ. ಈ ರೀತಿ ಡಯಟ್ ಪ್ಲಾನ್ ಇರೋರು ಈ ರೀತಿನೂ ಗಂಜಿ ಮಾಡ್ಕೊಳ್ಬೋದು ಅನ್ನೋದಕ್ಕೋಸ್ಕರ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ ಬೌಲಲ್ಲಿ ತೊಗೊಂಡ್ರೆ ಸಾಕು ಒಂದು ಹೊತ್ತಿಗೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.